ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಬಾಯ್ ಲಾಗ್ಸ್. ಬೆಂಗಳೂರಲ್ಲಿ ತುಂಬಾ ಜನರ ಬಾಯಲ್ಲಿ ಕೇಳಿದ್ದೆ ಹೊಸಕೋಟೆ ಬಿರಿಯಾನಿ ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ನಾನು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ ಹೋಗುವ ಅಂತ. ಬಟ್ ಪ್ಲಾನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆಗಿತ್ತು. ಸೊ ಇವತ್ತು 12 ಗಂಟೆ ಟೈಮಲ್ಲಿ ಹೊಟ್ಟೆ ಹಸಿತಾ ಇತ್ತು ನಿಜ ಅಂದ್ರೆ. ಹಾಗೆ ರೀಲ್ಸ್ ನೋಡ್ತಾ ಇರುವಾಗ ಹೊಸಕೋಟೆ ಬಿರಿಯಾನಿದು ಶಾರ್ಟ್ಸ್ ಏನು ವಿಡಿಯೋಸ್ ರೀಲ್ಸ್ ಎಲ್ಲ ನೋಡಿದೆ. ಹಾಗೆ ನಾನು ಇವತ್ತು ಯಾಕೆ ಹೋಗ್ಬಾರ್ದು ಅಂತ ಇವತ್ತು ಹೊಸಕೋಟೆ ಬಿರಿಯಾನಿ ಹೋಗುವ ಅಂತ ಪ್ಲಾನ್ ಮಾಡಿದ್ದೀನಿ. ಈಗ 3:30 ಆಗದೆ. ಟೋಟಲ್ ಇಲ್ಲಿಂದ 40 ಕಿಲೋಮೀಟರ್ಸ್ ಏನಾಗತ್ತೆ. ಹೋಗಿ ಮುಟ್ಟುವಷ್ಟರಲ್ಲಿ ಒಂದು 45 ನಿಮಿಷ ಅಥವಾ 1 ಅವರ್ ಅಷ್ಟೇ ಆಗತ್ತೆ ಐ ಗೆಸ್. ಅಲ್ಲಿ ಹೋಗಿ ಅಲ್ಲಿ ಬ್ಯಾಟಿಂಗ್ ಮಾಡಿ ನನ್ನ ಅನುಭವವನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ. ಮತ್ತೊಂದೇನಂದ್ರೆ ಹೊಸಕೋಟೆಯಲ್ಲಿ ತುಂಬಾ ಬಿರಿಯಾನಿ ಇದೆ, ಯಾವ್ದಂತ ಗೊತ್ತಾಗಲ್ಲ. ನನ್ನ ಫ್ರೆಂಡ್ ಹೇಳಿದ್ದು. ಬಟ್ ಮೊನ್ನೆ ನನ್ನ ಫ್ರೆಂಡು ಬಿರಿಯಾನಿ ತಿನ್ಲಿಕ್ಕೆ ಹೋದಾಗ ಮನಿ ಬಿರಿಯಾನಿ ಹೊಸಕೋಟೆ ಏನೋ ಚೆನ್ನಾಗಿದೆ ಅಂತ ಅವನು ಹೇಳಿದ್ದ. ಸೊ ನಾನು ಮನಿ ಬಿರಿಯಾನಿ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗ 3:30 ಆಗದೆ. ಗೂಗಲ್ ಮ್ಯಾಪ್ ಪ್ರಕಾರ 4:30 ಏನೋ ಓಪನ್ ಅಂತ ಇದೆ. ನಾವು ಹೋಗ್ಬಿಟ್ಟು ಅಷ್ಟರಲ್ಲಿ 4:30 ಏನೋ ಆಗತ್ತೆ. ನೋಡು, ಅಲ್ಲಿ ಹೋಗಿ ಅಲ್ಲಿ ಬ್ಯಾಟಿಂಗ್ ಮಾಡಿ ನಿಮ್ ಜೊತೆ ಹೇಳ್ತೀನಿ ಹೇಗಿದೆ ಅಂತ ನೀವು. ಬೆಂಗಳೂರಲ್ಲಿ ಯಾರು ಮಲಗೋದೇ ಇಲ್ವಾ? ನೈಟ್ 3 ಗಂಟೆ ಆದರೂ ಈ ಥರ ವೆಹಿಕಲ್ಸ್ ರೋಡ್ ಮೇಲೆ. ನಾನೇನು ರೋಡನ್ನು ಖಾಲಿ ಇರ್ತದೆ ಬೇಗ ಹೋಗ್ಮಟ್ಟುವ ಅಂತ ಅಂದ್ಕೊಂಡು ಬಂದಿದ್ದಾಗಿತ್ತು. ನೋಡು ಏನಾಗತ್ತಂತ. ಈಗ ಟಿನ್ ಫ್ಯಾಕ್ಟ್ರಿ ಹತ್ರ ಇದ್ದೀನಿ. 20-30 ಮಿನಿಟಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಹತ್ರ ಇರ್ತೀವಿ. ಮತ್ತೇನಂದರೆ ತುಂಬ ಹೊಟ್ಟೆ ಹಸಿತಾ ಇದೆ, ಆದಷ್ಟು ಬೇಗ ಹೋಗ್ಬೇಕಂತ ಇದ್ದೀನಿ. ರೋಡ್ ಕೂಡ ಖಾಲಿ ಇದೆ, ಅಲ್ಲಿ ಹೋಗಿ ಸಿಗುವ. ಫೈನಲಿ ಹೊಸಕೋಟೆ ಮಣಿ ಬಿರಿಯಾನಿ ರೀಚ್ ಆದೆ. ಟೋಟಲ್ ಆಗಿ 1 ಅವರ್ ಆಯ್ತು ನಮಗೆ BTM ಟು ಹೊಸಕೋಟೆ ಮಣಿ ಬಿರಿಯಾನಿ ಬರ್ಲಿಕ್ಕೆ. ಅಂಡ್ ಇಲ್ಲಿ ನೋಡಿದ್ರಂತೂ ಲೈಕ್ ಜಾತ್ರೆ ತರನೇ ಫೀಲ್ ಬರ್ತದೆ, ಅಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿ 200 ಮೀಟರ್ಸ್ ಆಗತ್ತೆ ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ. ಹೋಗಿ ಲೈನಲ್ಲಿ ನಿಲ್ಬೇಕು. ಅಲ್ಲಿ ಹೋಗಿ ನೋಡುವಣ. ಫಾಲೋ ಮೀ, ಐ ಆಮ್ ಸುನಾಮಿ. ಇಲ್ಲಿನ ಒಂದು ಲೈನ್ ಸ್ಟಾರ್ಟ್ ಆಗುತ್ತೆ. ಇದೇ ಲೈನಾ? ಎಷ್ಟು ಚಿಕ್ಕದ? ಇಲ್ಲ, ಇದು ಇಲ್ಲಿ ಕಬಾಬ್ ಸಿಗ್ತಾ ಇದೆ, ಕಬಾಬ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಓಕೆ, ಇಲ್ಲೊಂದು ಲೈನ್ ಹೋಗಿದೆ. ಇದೇ ಬಿರಿಯಾನಿ ಲೈನ್ ಇರಬೇಕು. ಅದೇ ಮಣಿ ದಮ್ ಬಿರಿಯಾನಿ ಒಳಗೆ ಕೂತ್ಕೊಂಡು ತಿನ್ನಬಹುದಲ್ಲಿ. ಲೈನ್ ಸ್ವಲ್ಪ ಉದ್ದಾಗಿದೆ. ಎಲ್ಲಿವರೆಗೆ ಹೋಗಿದೆ ನೋಡುವ. ಯಪ್ಪ ಯಪ್ಪ ಯಪ್ಪ, ಅಯ್ಯಯ್ಯೋ, ಇನ್ನೂ ಬಂದ್ಬಿಟ್ಟಿಲ್ಲ. ಅಲ್ಲಿ ಆ ಮನೆ ಹತ್ರ, ಆ ಮನೆಯಿಂದ ಹಿಂದ್ಗಡೆ ಲೈನ್ ಹೋಗದೆ. ಸಾಯಲಪ್ಪ, ಇದು ಬರ್ಲಿಕ್ಕೆ ಒಂದು 4-5 ತಾಸು ಆಗಬೇಕೇನೋ. ಸಾಯಲಿ, ಮೊದಲೇ ಹೊಟ್ಟೆ ಹಸು. ಈ ಲೈನ್ ನೋಡುವ. ಇದು ಲೈಕ್ ಶಿವರಾತ್ರಿಯಲ್ಲಿ ಉಪವಾಸಕ್ಕೆ ದೇವರ ದರ್ಶನಕ್ಕಾಗಿ ನಿಂತ್ಕೊಳ್ತಾರಲ್ಲ, ಆ ಥರ ಕಾಣ್ತಾ ಇದೆ ನನಗೆ. ಉಪವಾಸಕ್ಕೆ ನಿಂತ್ಕೊಂಡಂಗೆ. ಇಲ್ಲಿ ಮತ್ತೊಂದು ಲೈನ್ ಇದೆ. ಅಂದರೆ ಇದು ಒಂದು ಟೋಕನ್ ಲೈನ್. ಇದು ಟೋಕನ್ ಕಲೆಕ್ಟ್ ಮಾಡಿ ಮತ್ತೊಂದು ಲೈನಲ್ಲಿ ಬಿರಿಯಾನಿ ಕಲೆಕ್ಟ್ ಮಾಡ್ಲಿಕ್ಕೆ ಮತ್ತೊಂದು ಲೈನಲ್ಲಿ ನಿಲ್ಲಬೇಕು. ಸಾಯಿಲಪ್ಪ. ಓಕೆ, ಆದಷ್ಟು ಬೇಗ ನಾವು ಲೈನಿಗೆ ನಿಲ್ಲುವ, ಇಲ್ಲಾಂದರೆ ಮತ್ತೆ ಲೈನ್ ಹೆಚ್ಚಾಗ್ತೇ ಹೋಗುತ್ತೆ. ಅಂತೂ ಇಂತೂ ಟೋಕನ್ ಹತ್ರ ನಾವು ಬಂದು ಮುಟ್ಟಿದ್ವಿ. ಬೆಳಕಾಯಿತು, ರೈಟ್ ಸೈಡ್ ನೋಡ್ಬೋದು. ಲಿಟ್ರಲಿ 6:30 ಆಯಿತು. ಈಗ ಟೋಕನ್ ಕಲೆಕ್ಟ್ ಮಾಡಿ ಆಮೇಲೆ ಬಿರಿಯಾನಿ ಲೈನಲ್ಲಿ ನಿಲ್ಲಬೇಕು. ಈಗ ಬಿರಿಯಾನಿ ಕಲೆಕ್ಟ್ ಮಾಡಲಿಕ್ಕೆ ಲೈನಲ್ಲಿ ನಿಂತಿದ್ದೀನಿ.
ಗೈಸ್ ಫೈನಲಿ 2 hour ಲೈನಿಂಗ್ ನಿಂತ ಆದ್ಮೇಲೆ ಬಿರಿಯಾನಿ ಮತ್ತೆ ಕಬಾಬ್ ಸಿಕ್ತು. ಟೇಸ್ಟ್ ಹೇಗೆ ಅಂತ ನೋಡುವ. ಟೇಸ್ಟ್ ಸೂಪರ್ ಆಗಿದೆ. ಟೇಸ್ಟ್ ನೋಡುವ. ಪೀಸ್ ಒಂದು ಸಖತ್ತಾಗಿ ಒಂಥರ ಫ್ರೆಶ್ ಆಗಿದೆ, ನೋಡಬಹುದು. ಕಬಾಬ್ ಎರಡು ತಾಸು ಲೈನ್ ನಿಂತಿದ್ದಕ್ಕೂ ಸಾರ್ಥಕ. ಜಮ್ಮಿದೆ. ಬ್ಯಾಟಿಂಗ್ ಮಾಡ್ತೀನಿ, ಆಮೇಲೆ ಬಾಯ್ ಬಾಯ್. ಹೊಸಕೋಟೆ ಮನಿ ಬಿರಿಯಾನಿ ತಿಂದಾಯ್ತು, ಕಬಾಬು ಬಿರಿಯಾನಿ ಎರಡು ತಿಂದಾಯ್ತು. ತುಂಬ ಟೇಸ್ಟಿಯಾಗಿತ್ತು. 2 ಅವರು ಲೈನಲ್ಲಿ ನಿಂತಿದ್ದು ಪರವಾಗಿಲ್ಲ. ಟೇಸ್ಟ್ ಇನ್ನೂ ಬಾಯಲ್ಲಿ ಹಾಗೇ ಇದೆ. ನನಗೇನು ಬೇರೆ ತಿಂದಿದ್ದು ಮಾಡ್ತಿಲ್ಲ, ಎಲ್ಲರೂ ಟೇಸ್ಟ್ ಹೋಗುತ್ತೆ ಅಂತ. ಆ್ಯಂಡ್ ನಾನೊಂದು ಪಾರ್ಸಲ್ ತಗೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕಾಗಿ. ಯಾವಾಗಾದ್ರೂ ಬಂದರೆ ವಿಸಿಟ್ ಮಾಡಿ. ಅದರಲ್ಲೂ ಬಿರಿಯಾನಿ ಲವರ್ ಯಾರು ಸ್ವಲ್ಪ ಒಂದ್ಸಲ ವಿಸಿಟ್ ಮಾಡಲೇಬೇಕು, ಆ ಥರ ಇದೆ. ಸ್ವಲ್ಪ ಸ್ಪೈಸಿ ಆಗಿ ಸ್ವಲ್ಪ ದೇಸಿ ತಡ್ಕ ಇದೆ ಇಲ್ಲಿ ಬಿರಿಯಾನಿಯಲ್ಲಿ, ಚೆನ್ನಾಗಿತ್ತು. ಆ್ಯಂಡ್ ಈ ಹೊಸಕೋಟೆ ಬಿರಿಯಾನಿ ಒಂದು ಸ್ಟಾರ್ಟ್ ಆಗಿ ಒಂದು 15-20 ವರ್ಷ ಆಯಿತು. ಹೊಸಕೋಟೆ ಫಸ್ಟ್ ಟೈಮ್ ಬಿರಿಯಾನಿ ಸ್ಟಾರ್ಟ್ ಮಾಡಿದಂದರೆ ಇದೆ ಹೊಸಕೋಟೆ ಮನಿ ಬಿರಿಯಾನಿ. ಆ್ಯಂಡ್ ಮತ್ತೇನಂದರೆ ಸಿಸ್ಟಮ್ ಚೆನ್ನಾಗಿದೆ. ಅಂದರೆ ಎಲ್ಲರೂ ಲೈನ್ ಆಗಿ ಕರೆಕ್ಟಾಗಿ ಸರತಿ ಸಾಲಲ್ಲಿ ಬಂದ್ಕೊಂಡು ಬಿರಿಯಾನಿನ ಕರೆಕ್ಟ್ ಮಾಡ್ತಾರೆ. ಮತ್ತು ಅಮೌಂಟು ಕೂಡ ಬಿರಿಯಾನಿಗೆ ಕಬಾಬು ಒಂದು ಪ್ಲೇಟಿಗೆ 120 ರೇಟು ಕೂಡ ಮಾರ್ಜಿನೇಬಲ್ ಇದೆ. ಆ್ಯಂಡ್ ಇಲ್ಲಿ ಸಂಡೇ, ಟ್ಯೂಸ್ಡೇ, ಫ್ರೈಡೇ 3 ದಿನ ಅವೈಲೇಬಲ್ ಇದೆ. ಸಂಡೇ ತುಂಬ ಪ್ರಾಬ್ಲಮ್ ಇರ್ತದೆ. ಈಗ ಇವತ್ತು ಸಂಡೇ ಬಂದಿದ್ದಕ್ಕಾಗಿ ಸ್ವಲ್ಪ 2 hour ಲೈನಲ್ಲಿ ನಿಲ್ಲಬೇಕಾಗಿತ್ತು. 5 o'clock ಲೈನ್ ಇದ್ದು ನಮಗೆ 6:30, 6:45ಗೆ ಬಿರಿಯಾನಿ ಮತ್ತು ಕಬಾಬ್ ಸಿಗ್ತದೆ. ಮತ್ತು ಸಂಡೇ ಡೇಸಲ್ಲಿ 2:30ಇಂದ ಸ್ಟಾರ್ಟ್ ಆಗುತ್ತೆ, 7:30, 8 o'clock ಕ್ಲೋಸ್ ಆಗುತ್ತೆ. ಆ್ಯಂಡ್ ವೀಕ್ ಡೇಸಲ್ಲಿ 5 o'clock ಸ್ಟಾರ್ಟ್ ಆಗಿ 7:30, 8ಗೆ ಕ್ಲೋಸ್ ಆಗುತ್ತೆ. ನಿಮ್ಗೇನಾದರೂ ಲೈನಲ್ಲೆಲ್ಲ ಏನಾದರೂ ನಿಲ್ಲೋಗ್ಲಿಕ್ಕೆ ಆಗಲ್ಲ ಆಗಿದ್ರೆ ವೀಕ್ ಡೇಸ್ ಬಂದು ಆರಾಮಾಗಿ ತಿಂದು ಬೆಳಿಗ್ಗೆ ಬೇಗ ಎದ್ದು ಒಂದು 5 ಗಂಟೆಯಲ್ಲಿ ಬಂದು ತಿಂದು ಆರಾಮಾಗಿ 7 ಗಂಟೆಗೆ ನಿಮ್ಮ ಬೆಂಗಳೂರಲ್ಲಿ ಹತ್ತಿರ ಎಲ್ಲ ಇದ್ದು ಆರಾಮಾಗಿ ಹೋಗ್ಬೋದು. ಮತ್ತು ನಿಮಗೆ ವೀಕ್ ಬರಬೇಕಂದ್ರೆ ಒಂದು 2 o'clock ಬರೀ ಬೇಗ ಸಿಗುತ್ತೆ. 3 o'clock ಆಗಿ ಬಂದರೆ ನಿಮ್ಮ 5 o'clock ಒಳಗೆ ಊಟ ಎಲ್ಲ ಆಗಿ ಹೋಗ್ಬೋದು. ದಯವಿಟ್ಟು ವಿಸಿಟ್ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಸಿಗುವ ನಾವು ನೆಕ್ಸ್ಟ್ ಬ್ಲಾಗ್ ಜೊತೆಗೆ. ಈಗ ಇಲ್ಲಿಂದ ಒಂದು 30 ಕಿಲೋಮೀಟರ್ BTM ಇದೆ, ಅಲ್ಲಿ ಹೋಗಿ ಗುಡ್ ನೈಟ್ ಮಾಡಬೇಕು, ಮಲಗಬೇಕು. ಬಿಕಾಸ್ ನೈಟ್ ಎಲ್ಲ ಮಲಗಿಲ್ಲ. ಆ್ಯಂಡ್ ಸಿಗುವ. ಪ್ಲೀಸ್ ಸಪೋರ್ಟ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಎಲ್ಲ ಏನೇನು ಮಾಡಬೇಕೆಲ್ಲ ಮಾಡಬೇಕು. ಮತ್ತೊಂದು ಏನು ಹೇಳೋದು ಮರ್ತ್ಬಿಟ್ಟೆ, ಏನು ಹೇಳಿ, ಫಾಲೋ ಐ ಆಮ್